ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಅಂಗರಕ್ಷಕರ ಎಲ್ಲಾ ಗನ್ಗಳನ್ನು ಸೀಸ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಪೊಲೀಸ್ ಗನ್ನಿಂದ ಫೈರ್ ಆಗಿಲ್ಲ ಅಂತ ಡಿಜಿಪಿ ಹೇಳಿದ್ದಾರೆ. ಹಾಗಾದ್ರೆ ಪ್ರೈವೇಟ್ ಕಡೆಯಿಂದ ಫೈರ್ ಆಗಿದೆ ಅಂತ ಅನ್ಸುತ್ತೆ. FSLಗೆ ಬುಲೆಟ್ ಎಲ್ಲ ಕೊಟ್ಟು ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ ಹೀಗಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಖಾಸಗಿ ಅಂಗರಕ್ಷಕರಿಂದ ಎಲ್ಲಾ ಗನ್ಗಳನ್ನ ಈಗಾಗಲೇ ಸೀಸ್ ಮಾಡಲಾಗಿದೆ. ಅದರಲ್ಲೂ ಕೂಡ ಗನ್ಗಳನ್ನ ಸೀಸ್ ಮಾಡಲಾಗಿದೆ. ಅವರನ್ನ ಕೂಡ ವಶಕ್ಕೆ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲಾ ಯೋಜನೆಯನ್ನ ಕೈಗೊಂಡಿದ್ದೀವಿ. ಜೊತೆಗೆ ಇದು ಪೊಲೀಸರಿಂದ ಆಗಿಲ್ಲ ಅಂತ ಪೊಲೀಸ್ ಅವತ್ತೇ ಸ್ಪಷ್ಟನೆ ಕೊಟ್ಟಿದ್ರು. ಅದರಲ್ಲೂ ಕೂಡ IGP ಅವರು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಪೊಲೀಸ್ ಗನ್ನಿಂದ ಫೈರ್ ಆಗಿಲ್ಲ ಅನ್ನೋದಂತೂ ಕನ್ಫರ್ಮ್. ಹಾಗಾದ್ರೆ ಇದು ಪ್ರೈವೇಟ್ ಕಡೆಯಿಂದ ಫೈರ್ ಆಗಿದೆ. ಹಾಗಾಗಿ FSLಗೆ ಬುಲೆಟ್ ಎಲ್ಲ ಕೊಟ್ಟು ಪರೀಕ್ಷೆಯನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ. ಅಲ್ಲಿ ಇದ್ದವರು ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು ಅದೆಲ್ಲ ಸೀಸ್ ಮಾಡಿದ್ದಾರೆ. ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸಿಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. FSLಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನು ಆ ಪ್ರೊಸೆಸ್ಸು ಮಾಡ್ತಾ ಇದ್ದಾರೆ. ಅಲ್ಲಿ ಇದ್ದವರು ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಸೆಕ್ಯೂರಿಟಿ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಆದಂತಹ ಪ್ರಕರಣ ಸಂಬಂಧ CID ತನಿಖೆಗೆ ಕೂಡ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ಈ ಬಗ್ಗೆ CM ಜೊತೆ ಮಾತನಾಡ್ತೀನಿ, ಅಗತ್ಯ ಇದ್ರೆ ಮಾಡ್ತೀವಿ. CID ತನಿಖೆಗೆ ಕೂಡ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಹಾಗಾದ್ರೆ ಏಕಾಏಕಿ ಇದು ಪೂರ್ವ ನಿಯೋಜಿತ ಅನ್ನುವಂಥ ಒಂದಷ್ಟು ಪ್ರಶ್ನೆ ಉದ್ಭವ ಆಗುತ್ತೆ. ಇದರಿಂದ ಸರ್ಕಾರಕ್ಕೂ ಕೂಡ ಮುಜುಗರ. ಕೇಂದ್ರದ ಮಟ್ಟದಲ್ಲೂ ಕೂಡ ವರದಿಯನ್ನ ಕೇಳಿದ್ದಾರೆ ಹೇಗಾಯ್ತು ಅಂತ ಹೇಳಿ. ಹಾಗಾಗಿ ಇದನ್ನ ಸೂಕ್ತವಾಗಿ ನಾವು ಕೂಡ ತನಿಖೆಯನ್ನ ಮಾಡಿಸ್ತಾ ಇದ್ದೀವಿ. ಒಂದು ವೇಳೆ ಅಗತ್ಯ ಬಿದ್ದರೆ CID ತನಿಖೆಗೂ ಕೂಡ ಈ ಒಂದು ಪ್ರಕರಣವನ್ನ ನಾವು ವರ್ಗಾಯಿಸ್ತೀವಿ. ಯಾರಿಂದ ತಪ್ಪಾಗಿದೆ, ಹೇಗಾಯ್ತು, ಬ್ಯಾನರ್ ಕಟ್ಟುವಂತಹ ಒಂದು ಸಣ್ಣ ಗಲಾಟೆ ಓರ್ವ ವ್ಯಕ್ತಿಯ ಜೀವವನ್ನ ಕಸಿದುಕೊಳ್ಳುವಂತಹ ಮಟ್ಟಿಗೆ ಸೌಂಡ್ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪು ಯಾರ್ದಾಗಿತ್ತು, ಪೂರ್ವ ನಿಯೋಜಿತನ. ಯಾಕಂದ್ರೆ ಒಂದಷ್ಟು ಆರೋಪಗಳು ಬರುತ್ತೆ. ಇಲ್ಲಿ ಎಲ್ಲವೂ ತಕ್ಷಣಕ್ಕಾಗಿದ್ದರೆ ಪೆಟ್ರೋಲ್ ಬಾಟಲ್ಗಳನ್ನ ಬಾಂಬ್ಗಳನ್ನ ಹೇಗೆ ತರಿಸ್ತಾ ಇದ್ರು, ಖಾರದ ಪುಡಿ ಹೇಗೆ ಸಿಕ್ತು, ಅಷ್ಟೊಂದು ಕಲ್ಲುಗಳು ತೂರಾಟ ಆಗುವಂತ ಸಂದರ್ಭದಲ್ಲಿ ಕಲ್ಲುಗಳು ಹೇಗೆ ಸಿಕ್ತು, ಇದೆಲ್ಲ ಪೂರ್ವ ನಿಯೋಜಿತ ಉದ್ದೇಶವೇ ಆಗಿತ್ತ ಗಲಾಟೆ ಎಬ್ಬಿಸ್ಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಯಾರೋ ಮಾಡಿದ ತಪ್ಪಿಗೆ ಅಲ್ಲಿ ಓರ್ವ ವ್ಯಕ್ತಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹೆಣ ಬೀಳುತ್ತೆ. ಅದರ ಜೊತೆಗೆ SP ಅವತ್ತು ತಾನೇ ಅಪಾಯಿಂಟ್ ಆಗಿರುವಂತಹ SP ತಲೆದಂಡವಾಗುತ್ತೆ. ಇವೆಲ್ಲ ಒಂದು ವಿಚಾರಗಳ ಕುರಿತು ಸದ್ಯಕ್ಕೆ ಗೃಹ ಸಚಿವರು ತುಂಬಾ ಸೂಕ್ಷ್ಮವಾಗಿ ಈ ಒಂದು ಪ್ರಕರಣವನ್ನ ನಾವು ತನಿಖೆಗೆ ಕೊಡ್ತಾ ಇದ್ದೀವಿ. ಅಗತ್ಯ ಬಿದ್ದರೆ CID ತನಿಖೆಗೂ ಕೂಡ ಕೊಡೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. CIDಗೂ ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದರ ಅಗತ್ಯ ಇದ್ದರೆ ಅದನ್ನು ಮಾಡ್ತೀವಿ. ಇಫ್ ಇಟ್ ಈಸ್ ಅಗೇನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದರ ಅಗತ್ಯ ಇದ್ದರೆ ಅದನ್ನು ಮಾಡ್ತೀವಿ. ಇಫ್ ಇಟ್ ಈಸ್ ಅಗೇನ್ ಇನ್ನು Z ಶ್ರೇಣಿ ಭದ್ರತೆಗೆ ಜನಾರ್ದನ ರೆಡ್ಡಿ ಪತ್ರ ಬರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ಪತ್ರ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪರಮೇಶ್ವರ್. ಪತ್ರ ಬಂದ್ರೆ ಸೂಕ್ತ ಕ್ರಮವನ್ನ ಖಂಡಿತ ಕೈಗೊಳ್ತೀವಿ, ಈಗಾಗಲೇ ಅವರು ದೂರು ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು Z ಶ್ರೇಣಿ ಭದ್ರತೆ ಬೇಕು, ಯಾಕಂತ ಹೇಳಿದ್ರೆ ಇವರು ಏನೋ ಒಂದು ಮಾಡಲೇಬೇಕು ಅಂತ ಇಷ್ಟೆಲ್ಲವನ್ನ ಮಾಡಿದ್ದಾರೆ ಅಂತ ಹೇಳಿ ಕೂಡ ಜಂಟಿ ಸುದ್ದಿಗೋಷ್ಠಿಯಲ್ಲೂ ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ರು. ಅದರಲ್ಲೂ ಒಂದ್ ಕಡೆ ಶ್ರೀರಾಮುಲು ಆಗಿರ್ಬೋದು, ಜನಾರ್ದನ ರೆಡ್ಡಿ ಆಗಿರ್ಬೋದು, ಭದ್ರತೆ ನನಗೆ ತುಂಬಾ ಅವಶ್ಯಕತೆ ಇದೆ, ಏನ್ ಬೇಕಾದ್ರೂ ಮಾಡೋದಕ್ಕೆ ಅವರು ರೆಡಿ ಇದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಭದ್ರತೆಯನ್ನ ಕೋರಿ ಜನಾರ್ದನ ರೆಡ್ಡಿ ಪತ್ರ ಬರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದು, ನನಗೆ ಯಾವುದೇ ಪತ್ರ ಬಂದಿಲ್ಲ, ಬಂದ್ರೆ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಕೋಇನ್ಸಿಡೆನ್ಸೋ ಅಥವಾ ಏನು ಗೊತ್ತಿಲ್ಲ. ಅವರು ಬಳ್ಳಾರಿಗೆ ಬರೋವರೆಗೂ ಯಾವುದು ಗಲಾಟೆ ಆಗಿಲ್ಲ. ಅಲ್ಲಿ ಅವ್ರು ಬಂದ ತಕ್ಷಣ ಈ ರೀತಿ ಆಗಿದೆ, ಅದಕ್ಕೊಂದು ಕಾಕತಾಳೀಯ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ವಾಪಸ್ ಆದ್ಮೇಲೆ ಅಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅದು ಕೋಇನ್ಸಿಡೆನ್ಸೋ ಅಥವಾ ಏನು ಗೊತ್ತಿಲ್ಲ. ಅವರು ಬಳ್ಳಾರಿಗೆ ಬರೋವರೆಗೂ ಯಾವುದು ಗಲಾಟೆ ಆಗಿಲ್ಲ. ಅಲ್ಲಿ ಅವ್ರು ಬಂದ ತಕ್ಷಣ ಈ ರೀತಿ ಆಗಿದೆ, ಅದಕ್ಕೊಂದು ಕಾಕತಾಳೀಯ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಅದನ್ನು